ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಈ ಒಂದು ಸಂಸ್ಥೆಯಿಂದ ಏನೈತಿ KPTC ಎಲ್ಲ ಫಿಸಿಕಲ್ಕ ಈಗ ಕಾಲ್ ಲೆಟರನ್ನು ಬಿಡುಗಡೆ ಮಾಡಿರ್ತಾರೆ. ಸೊ ಈ ಒಂದು ಫಿಸಿಕಲ್ಕ ಹೋಗೋ ಸಮಯದಲ್ಲಿ ನೀವು ಯಾವ ದಾಖಲೆಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲೇದಾಗಿ ಇದು ಕಿರಿಯ ಪವರ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಇದು ಕಾಲ್ ಫಾರ್ಮ್ ಇರ್ತದೆ. ಸೊ ಈ ಥರ ಒಂದು ಸಹನ ಶಕ್ತಿ ಪರೀಕ್ಷೆ ಇದಾಗಿರ್ತದೆ. ಸೊ ಮೊದಲಿಗೆ ನೀವು ಈ ಎಲ್ಲ ದಾಖಲೆಗಳನ್ನ 2 ಸೆಟ್ ಏನೈತಿ ಜೆರಾಕ್ಸ್ ಮಾಡ್ಕೊಂಡು ಹೋಗಬೇಕಾಗಿರ್ತದೆ. ಇದು ಮೊದಲನೇ ಪಾಯಿಂಟು. ನೆಕ್ಸ್ಟ್, ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿರುವ ಈ ಮುದ್ರಿತ ಪತ್ರಿಕೆಯನ್ನು ಇದನ್ನು ಕೂಡ 2 ಸೆಟ್ಟನ್ನು ಹೊಡ್ಸ್ಕೊಂಡು ಹೋಗಬೇಕು. ಸೊ ಅದಕ್ಕೇನೈತಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಅಳತೆಯ ಭಾವಚಿತ್ರವನ್ನು ಕೂಡ ಅದಕ್ಕೆ ಅಂಟಿಸಿರಬೇಕು. ನೆಕ್ಸ್ಟ್, ಕರೆ ಪತ್ರ ಅಂದ್ರೆ ಈ ಬಂದಿರುವಂಥ ಕಾಲ್ ಲೆಟ್ರಕ್ಕೆ ಇದಕ್ಕೂ ಕೂಡ ನಿಮ್ಮದು ಒಂದು ಫೋಟೋ ಒಂದು ಅಂಟಿಸ್ಕೊಂಡು ಇದನ್ನು 2 ಜೆರಾಕ್ಸ್ ಮಾಡ್ಕೊಂಡು ಹೋಗಬೇಕು. ಹಾಗೆ ನೆಕ್ಸ್ಟ್, ನೀವು ಬ್ಯಾಂಕ್ನಲ್ಲಿ ಏನೈತಿ ಅರ್ಜಿ ಶುಲ್ಕವನ್ನು ಪಾವತಿಸಿರುವ ಚಾನಲ್ ಲೆಟ್ರನ್ನು ಅದನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕು. ನೆಕ್ಸ್ಟ್, 10th ಅಂಕಪಟ್ಟಿಯನ್ನು ತೆಗೆದುಕೊಂಡು ಹೋಗಬೇಕು. ನೆಕ್ಸ್ಟ್, ಇಲ್ಲಿ ಈ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇದೇನೈತಿ ಗೌರ್ಮೆಂಟ್ ಎಕ್ಸಾಮ್ ಗೌರ್ಮೆಂಟ್ ಸೇವೆಯಲ್ಲಿ ಗೌರ್ಮೆಂಟ್ ಜಾಬ್ ಯಾರು ಮಾಡ್ತಿರ್ತಾರೆ ಅವ್ರಿಗೆ ಅಪ್ಲೈ ಆಗ್ತದೆ. ಸೊ ಇದೇನಿಲ್ಲ. ನೆಕ್ಸ್ಟ್, ಹಾಗೆ ಮಾಜಿ ಸೈನಿಕರಾದಲ್ಲಿ ಅವ್ರಿಗೂ ಕೂಡ ಇಲ್ಲಿ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅಂತ ಬರ್ತದೆ. ಸೊ ಅದನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ. ನೆಕ್ಸ್ಟ್, ನೀವು ಗ್ರಾಮೀಣ ಮೀಸಲಾತಿ ಬಯಸಿದಲ್ಲಿ ಏನೈತಿ 1ರಿಂದ 10ನೇ ತರಗತಿವರೆಗೆ ಏನೈತಿ ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿರುವ ಪ್ರಮಾಣ ಪತ್ರವನ್ನು ನೀವು ತೆಗೆದುಕೊಂಡು ಹೋಗಬೇಕು. ಸೊ ಅದಕ್ಕೇನೈತಿ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಿಂದ ಅದಕ್ಕೆ ಸಹಿಯನ್ನು ಮಾಡಿಸಿರಬೇಕು. ನೆಕ್ಸ್ಟ್, ಯೋಜನಾ ನಿರಾಶ್ರಿತ ಮೀಸಲಾತಿ. ಸೊ ಇದರ ನಿಮ್ಮಲ್ಲಿ ಸರ್ಟಿಫಿಕೇಟ್ ಇತ್ತಂದ್ರೆ ಇದನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ನೆಕ್ಸ್ಟ್, ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿದ್ರೆ ಸೊ ಅದರ ಒಂದು ಪ್ರಮಾಣ ಪತ್ರವನ್ನು ಒಯ್ಯಬೇಕಾಗ್ತದೆ. ನೆಕ್ಸ್ಟ್, ಅದೇ ರೀತಿ ಇಲ್ಲಿ ವಿಕಲಚೇತನ ಅಭ್ಯರ್ಥಿಗಳಿದ್ದರೆ ಅದರ ಒಂದು ಸರ್ಟಿಫಿಕೇಟನ್ನು ನೀವು ಒಯ್ಯಬೇಕಾಗ್ತದೆ. ನೆಕ್ಸ್ಟ್, ಕನ್ನಡ ಮಾಧ್ಯಮ ವ್ಯಾಸಂಗ ಮೀಸಲಾತಿ. ಸೊ ಇದು ಇತ್ತಂದ್ರೂ ಕೂಡ ಇದೇನೈತಿ 1ರಿಂದ 10ನೇ ತರಗತಿವರೆಗೆ ಮಾಡಿರುವಂಥ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರವನ್ನು ಇಲ್ಲಿ ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಸೊ ಇದಕ್ಕೂ ಕೂಡ ಏನೈತಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಿಂದ ಸಹಿಯನ್ನು ಮಾಡಿಸಿರಬೇಕು. ನೆಕ್ಸ್ಟ್, ತೃತೀಯ ಲಿಂಗಿ ಅಭ್ಯರ್ಥಿ ಆದಲ್ಲಿ ಏನೈತಿ ಸೊ ಅದರ ಒಂದು ಪ್ರಮಾಣ ಪತ್ರವನ್ನು ಒಯ್ಯಬೇಕು. ನೆಕ್ಸ್ಟ್, ವಯೋಮಿತಿಯಲ್ಲಿ ಸಡಿಲಿಕೆ ನೀವು ಏನಾದರೂ ಬಯಸಿದ್ದಲ್ಲಿ ಏನೈತಿ ವಯೋಮಿತಿ ಸಡಿಲಿಕೆ ಇಲ್ಲಿ ಈ ಥರ ಒಂದು ಪ್ರಮಾಣ ಪತ್ರವನ್ನು ನೀವು ಒಯ್ಯಬೇಕಾಗಿರ್ತದೆ. ನೆಕ್ಸ್ಟ್, ಇಲ್ಲಿ ಜಾತಿ ಪ್ರಮಾಣ ಪತ್ರ ಹಾಗೂ ಆದಾಯ ಪ್ರಮಾಣ ಪತ್ರ. ಸೊ ಇನ್ಕಮ್ ಕಾಸ್ಟ್ ಏನೈತಿ ಇಲ್ಲಿ ನೀವು ಒಯ್ಯಬೇಕಾಗಿರ್ತದೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ. ಸೊ ನೆಕ್ಸ್ಟ್, ಇಲ್ಲಿ ಮೇನಾಗಿ ಸರ್ಕಾರಿ ವೈದ್ಯಾಧಿಕಾರಿಗಳಿಂದ ಏನೈತಿ ಇಲ್ಲಿ ಒಂದು ದೈಹಿಕ ಸಾಮರ್ಥ್ಯ ಪ್ರಮಾಣ ಪತ್ರವನ್ನು ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಸೊ ಯಾವುದೇ ಒಂದು ಗೌರ್ಮೆಂಟ್ ದವಾಖಾನೆಯಲ್ಲಿ ನೀವು ಐತಿ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ನೀವು ಒಂದು ತೆಗೆದುಕೊಂಡು ಏನೈತಿ ಈ ಒಂದು ಫಿಸಿಕಲ್ಗೆ ಅಟೆಂಡ್ ಆಗಬೇಕಾಗಿರ್ತದೆ. ನೆಕ್ಸ್ಟ್, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಅಥವಾ ಎಲೆಕ್ಷನ್ ID ಕೂಡ ಒಂದು ಏನೈತಿ ಇಲ್ಲಿ ನೀವು 2 ಜೆರಾಕ್ಸ್ ಮಾಡ್ಕೊಂಡು ಒರಿಜಿನಲ್ಲು ಸಹ ಒಯ್ಯಬೇಕಾಗಿರ್ತದೆ. ಸೊ 2 ಜೆರಾಕ್ಸ್ ಹಾಗೂ ಒರಿಜಿನಲ್ 2 ಕೂಡ ಇಲ್ಲಿ ಒಯ್ಯಬೇಕಾಗ್ತದೆ. ನೆಕ್ಸ್ಟ್, ಈ ಫಿಸಿಕಲ್ ಒಳಗೆ ಏನೇನು ಇರ್ತದೆ ಅಂತ ಇಲ್ಲಿ ನೋಡೋಣ. ಸೊ ಮೊದಲೇದಾಗಿ ಇಲ್ಲಿ ವಿದ್ಯುತ್ ಕಂಬ ಹತ್ತುವುದು ಏನೈತಿ ಇರ್ತದೆ. ಸೊ ಇಲ್ಲಿ ವಿದ್ಯುತ್ ಕಂಬ ಮೇಲ್ಗಡೆ ಕ್ರಾಸ್ ಆರ್ಮ್ ಮುಟ್ಟುವುದು ಮತ್ತು ಕೆಳಗೆ ಇಳಿಯುವುದು ಇರ್ತದೆ. ಸೊ ಟೋಟಲ್ ಇದು 8 ಮೀಟರ್ ಎತ್ತರ ಇರ್ತದೆ. ಸೊ ಇಲ್ಲಿಂದ ನೀವು ಏರಿ ಇದನ್ನು ಮುಟ್ಟಿ ಮತ್ತೆ ಹೊಳ್ಳಿ ಕೆಳಗೆ ಬರಬೇಕಾಗಿರ್ತದೆ. ನೆಕ್ಸ್ಟ್, 100 ಮೀಟ್ರ್ ಓಟ ಇರ್ತದೆ. ಸೊ ಇದರಲ್ಲಿ 14 ಸೆಕೆಂಡ್ನಲ್ಲಿ ನೀವು ಇದನ್ನು ಓಡಬೇಕಾಗಿರ್ತದೆ. ನೆಕ್ಸ್ಟ್, ಸ್ಕಿಪ್ಪಿಂಗ್ ಇರ್ತದೆ. ಸೊ 1 ನಿಮಿಷಕ್ಕೆ 50 ಬಾರಿ ಏನೈತಿ ನೀವು ಸ್ಕಿಪ್ಪಿಂಗನ್ನು ಮಾಡಬೇಕಾಗಿರ್ತದೆ. ನೆಕ್ಸ್ಟ್, ಶಾರ್ಟ್ ಪುಟ್ ಇರ್ತದೆ 12 ಪೌಂಡ್ಗಳಷ್ಟು. ಇದನ್ನು 8 ಮೀಟರ್ ದೂರ ಏನೈತಿ ಎಸೆಬೇಕಾಗ್ತದೆ. ಸೊ ಇದಕ್ಕೆ 3 ಅವಕಾಶಗಳನ್ನು ನಿಮ್ಗೆ ಕೊಟ್ಟಿರ್ತಾರೆ. ನೆಕ್ಸ್ಟ್, 800 ಮೀಟರ್ ಓಟ ಇರ್ತದೆ. ಸೊ ಇದನ್ನು 3 ನಿಮಿಷದಲ್ಲಿ ಕಂಪ್ಲೀಟ ಮಾಡಬೇಕಾಗಿರ್ತದೆ. ಸೊ ಇವುಗಳಲ್ಲಿ ಯಾವುದಾದ್ರೂ 2
ಹಾಗೆ ಇದೊಂದು ಟೋಟಲ್ ಆಗಿ ಇಲ್ಲಿ ನೀವು 3 ಏನೈತಿ ಪಾಸ್ ಮಾಡಬೇಕಾಗಿರ್ತದೆ. ಸೊ ಇಲ್ಲಿ ಇದೊಂದು ಅಭ್ಯರ್ಥಿಯದ ಕಾಲ್ ಲೆಟರ್ ಆಗಿತ್ತು. ಸೊ ಇವಂದು ಏನೈತಿ ಬೆಂಗಳೂರಿಗೆ ಬಂದದ. ಸೊ ನಿಮ್ಮ ಎಲ್ಲಿ ಬಂದಾವ ನೋಡ್ರಿ, ನೀವು ಅಲ್ಲಿಗೆ ಹೋಗ್ಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ ಈ ಪರೀಕ್ಷೆಗೆ ಫಿಸಿಕಲ್ಗೆ ಹೋಗೋಕ್ಕಿಂತ ಮುಂಚೆ ಏನೈತಿ ಇಲ್ಲಿ 30 ನಿಮಿಷಗಳ ಕಾಲ ಏನೈತಿ ಮೊದಲೇ ನೀವು ಅಲ್ಲಿ ಇರ್ತಕ್ಕದು ಅಂತ ಇಲ್ಲಿ ಹೇಳಿರ್ತಾರೆ. ಸೊ ಹಾಗೆ ನೀವು ಅಲ್ಲಿ ಫಿಸಿಕಲ್ ಮಾಡೋತ್ನಾಗ ಕಂಬದಿಂದ ಮೇಲೆ ಹತ್ತಿ ಕೆಳಗೆ ಬಿದ್ದಾಗ ಸೊ ಏನಾದರೂ ನಿಮ್ಗೆ ಅವಘಡ ಅಪಘಾತಗಳು ಆದಾಗ ಏನೈತಿ ಅಲ್ಲಿ ನಿಮ್ಗೆ ವೈದ್ಯಕೀಯ ವೆಚ್ಚ ಯಾವುದೇ ಏನೈತಿ ಕಂಪ್ನಿ ಕಡೆಯಿಂದ ಇಲ್ಲಿ ಕೊಡಲಾಗುವುದಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನೀವು ನಿಮ್ಮ ಜಾಗರೂಕತೆಗಾಗಿ ಏನೈತಿ ಹತ್ತಿ ಇಳಿಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ಮ ಹೆಸರು ಬದಲಾವಣೆ ಸಂಬಂಧಪಟ್ಟ ಹಾಗೆ ಏನೈತಿ ಇಲ್ಲಿ ನೋಟರೈಸ್ಡ್ ಅಫಿಡೇವಿಟ್ ಸಲ್ಲಿಸಬೇಕಾಗಿರ್ತದೆ. ಸೊ ಇದು ಕೂಡ ನಿಮ್ಮ ಹೆಸರುಗಳು ಎಲ್ಲರೆ ಸಣ್ಣ ಪುಟ್ಟ ಚೇಂಜಸ್ಗಳು ಇದ್ದು ಅಂದರೆ ಇದನ್ನು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಇದಿಷ್ಟು ಏನೈತಿ ಈ ಒಂದು ಬೆಸ್ಕಾಮ್ದ ಕಾಲ್ ಲೆಟ್ರ್ ಆಗಿರ್ತದೆ. ಸೊ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿ, ಇಲ್ಲಿ ನಿಮ್ಮ ಹೆಸರು, ಇಲ್ಲಿ ವಿಳಾಸ ಇರ್ತದೆ. ಸೊ ಇಲ್ಲಿ ನಿಮ್ಮ ಫೋಟೋ ಇರ್ತದೆ. ಸೊ ಇಲ್ಲಿ ಒಂದು ನಿಮ್ಮ ರೀಸೆಂಟ್ ಫೋಟೋವನ್ನು ಇಲ್ಲಿ ನೀವು ಹಚ್ಚಬೇಕಾಗಿರ್ತದೆ. ಸೊ ಈ ಪತ್ರಿಕೆ ಈ ಕಾಲ್ ಲೆಟ್ರನ್ನು ಕೂಡ 2 ಜೆರಾಕ್ಸ, ಹಾಗೆ ನಿಮ್ಮ ಆನ್ಲೈನ್ದಾಗ ಅರ್ಜಿ ಸಲ್ಲಿಸುವ ಅವು 2 ಜೆರಾಕ್ಸ, ಆಧಾರ್ ಕಾರ್ಡ, 10th ಮಾರ್ಕ್ಸ್ ಕಾರ್ಡ, ಗ್ರಾಮೀಣ ಮೀಸಲಾತಿ, ಕನ್ನಡ ಮಾಧ್ಯಮ ಮೀಸಲಾತಿ, ಸೊ ಮತ್ತು ಆಧಾರ್ ಕಾರ್ಡ ಮತ್ತು ಇನ್ಕಮ್ ಕಾಸ್ಟ್. ಸೊ ಇವಷ್ಟು ಏನಾಗಿರ್ತದೆ ಬೇಕಾಗಿರ್ತವೆ. ಸೊ ಇವುಗಳನ್ನ ತೆಗೆದುಕೊಂಡು ನೀವು ಫಿಸಿಕಲ್ಗೆ ಅಟೆಂಡ್ ಆಗ್ಬೋದಾಗಿರ್ತದೆ. ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.